ಕೆಲವೊಮ್ಮೆ ಮನೆಯಲ್ಲಿ ಬಿಸಿಬೇಳೆಬಾತ್ ಪೌಡರ್ ಇರೋದೇ ಇಲ್ಲ, ಖಾಲಿಯಾಗಿರುತ್ತೆ ಅಂತ ಟೈಮ್ಗೆ ಈ 1 ಪಾಟ್ ಬಿಸಿಬೇಳೆಬಾತ್ ರೆಸಿಪಿಯನ್ನು ಟ್ರೈ ಮಾಡಿ ನೋಡಿ. ತುಂಬಾನೇ ಟೇಸ್ಟಿಯಾಗಿರುತ್ತೆ. ಇನ್ಸ್ಟೆಂಟ್ ಆಗಿ ಪೌಡರನ್ನು ರೆಡಿ ಮಾಡಿಕೊಂಡು ತುಂಬಾನೇ ಟೇಸ್ಟಿಯಾಗಿ ಮತ್ತು ಕ್ವಿಕ್ ಆಗಿ ಇದನ್ನು ಮಾಡ್ಕೋಬಹುದು. ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಟು ಮೈ ಚಾನೆಲ್. ಮೊದಲಿಗೆ ನಾನಿಲ್ಲಿ 1 ಕಪ್ ತೊಗರಿಬೇಳೆ ಮತ್ತು 1 ಕಪ್ ಅಕ್ಕಿಯನ್ನು ಒಂದು 10 ನಿಮಿಷ ನೀರಿನಲ್ಲಿ ನೆನೆಸಿಟ್ಕೊಳ್ತೀನಿ. ಈ ಕಡೆ ಒಂದು ಬಾಣಲೆಗೆ ಸ್ವಲ್ಪ ಎಣ್ಣೆ ಹಾಕೊಂಡು ಮಸಾಲೆ ಪದಾರ್ಥಗಳನ್ನು ಹುರಿದಿಟ್ಕೊಳ್ತಾ ಇದ್ದೀನಿ. 1/4 ಚಮಚದಷ್ಟು ಮೆಂತ್ಯ ಕಾಳು, 1 ಟೀ ಸ್ಪೂನ್ ಜೀರಿಗೆ, 1 ಟೀ ಸ್ಪೂನ್ ಕೊತ್ತಂಬರಿ ಕಾಳು, 1/4 ಟೀ ಸ್ಪೂನ್ ಬಿಳೆ ಎಳ್ಳು, 1/4 ಟೀ ಸ್ಪೂನ್ ಸಾಸಿವೆ, 2 ಲವಂಗ, ಸಣ್ಣ ಚೂರು ದಾಲ್ಚಿನ್ನಿ. ನಿಮ್ಗೆ ಇನ್ನು ಜಾಸ್ತಿ ಸ್ಪೈಸಿ ಬೇಕಂದ್ರೆ ಇನ್ನೊಂದು ಚೂರು ಜಾಸ್ತಿ ಹಾಕೋಬಹುದು. 4 ಕಾಳುಮೆಣಸು, 1 2ರಿಂದ 3 ಕೆಂಪು ಮೆಣಸಿನಕಾಯಿಯನ್ನ ಚೂರು ಮಾಡಿ ಹಾಕೊಳ್ತಾ ಇದ್ದೀನಿ. ಸಣ್ಣ ಉರಿಯಲ್ಲಿ ಇವೆಲ್ಲಾನು ಫ್ರೈ ಮಾಡೋಣ. ಸ್ನೇಹಿತರೆ, ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದರಿಂದ ನನಗೆ ಇನ್ನೂ ಒಳ್ಳೊಳ್ಳೆ ಅಡುಗೆಯನ್ನ ನಿಮ್ಮ ಮುಂದೆ ತರೋಕೆ ಮೋಟಿವೇಶನ್ ಕೊಟ್ಟಾಗತ್ತೆ. ಎಲ್ಲಾನು ಚೆನ್ನಾಗಿ ಫ್ರೈ ಆಗಿ ಒಳ್ಳೆ ಘಮ್ ಅಂತಿದೆ. ಈ ಹಂತದಲ್ಲಿ ನಾನು ಒಂದು ಸ್ವಲ್ಪ ಹಿಂಗನ್ನ ಸೇರಿಸ್ತಾ ಇದ್ದೀನಿ. ಮತ್ತೊಮ್ಮೆ ಎಲ್ಲಾನು ಸೇರಿಸಿ ಚೆನ್ನಾಗಿ ಫ್ರೈ ಮಾಡ್ತಾ ಇದ್ದೀನಿ. ನೆನ್ಪಿಟ್ಕೊಳ್ಳಿ, ಏನನ್ನಾದ್ರೂ ಫ್ರೈ ಮಾಡಬೇಕಾದ್ರೆ ನಾವು ಸಣ್ಣ ಬೆಂಕಿಯಲ್ಲಿ ಹುರ್ಕೊಂಡ್ರೆ ಮಸಾಲ ಚೆನ್ನಾಗಿ ಬರುತ್ತೆ. ಎಲ್ಲಾನು ಚೆನ್ನಾಗಿ ಫ್ರೈ ಆಗಿದೆ. ಇವಾಗ ಸ್ವಲ್ಪ ಅರಿಶಿನ ಪುಡಿ ಮತ್ತೆ ಹುಣಸೆ ಹಣ್ಣನ್ನು ಹಾಕಿ ಮಿಕ್ಸಿ ಮಾಡಿ ಇಟ್ಕೊಳ್ಳೋಣ. ಹೊರಗಡೆಯಿಂದ ಮಸಾಲೆ ಪೌಡರ್ ತಂದು ಮಾಡೋದಕ್ಕಿಂತ ಈ ರೀತಿಯಾಗಿ ಇನ್ಸ್ಟೆಂಟ್ ಆಗಿ ನಾವೇ ಮನೆಯಲ್ಲಿ ಮಾಡ್ಕೊಂಡು ತಿಂದ್ರೆ ತುಂಬಾನೇ ಹೆಲ್ದಿ ಆಗಿರುತ್ತೆ, ಹಾಗೇನೆ ಫ್ರೆಶ್ನೆಸ್ ಇರುತ್ತೆ ಅಡಿಗೆಯಲ್ಲಿ ಅಲ್ವಾ. ಇವಾಗ ಎಲ್ಲಾನು ಸೇರಿಸಿ ಸಣ್ಣಕ್ಕೆ ರುಬ್ಬೋಣ. ನೋಡಿ, ಇಷ್ಟು ಸಣ್ಣಕ್ಕೆ ಪೌಡರ್ ಮಾಡಿ ಇಟ್ಕೊಂಡಿದ್ದೀನಿ. ಮುಚ್ಚಳ ತೆಗೆಯೋವರೆಗೆ ತುಂಬಾ ಘಮ್ ಅಂತಿದೆ. ಈ ಕಡೆ ಒಂದು ಕುಕ್ಕರಿಗೆ ಸ್ವಲ್ಪ ಎಣ್ಣೆ ಮತ್ತೆ ಸ್ವಲ್ಪ ತುಪ್ಪವನ್ನು ಹಾಕೊಂಡು ಇವೆಲ್ಲ ಕಾದ ನಂತರ 2ರಿಂದ 3 ಉದ್ದಕ್ಕೆ ಸೀಳಿರುವಂಥ ಹಸಿಮೆಣಸು ಮತ್ತು ಸ್ವಲ್ಪ ಕರಿಬೇವನ್ನು ಹಾಕಿ ಫ್ರೈ ಮಾಡ್ತಾ ಇದ್ದೀನಿ. ಇವಾಗ ಇದಕ್ಕೆ ಹೆಚ್ಕೊಂಡಿರುವಂಥ ತರಕಾರಿಗಳನ್ನು ಸೇರಿಸ್ತಾ ಇದ್ದೀನಿ. ನಾನಿಲ್ಲಿ ಟೊಮೆಟೊ, ಹಸಿ ಬಟಾಣಿ, ತೊಂಡೆಕಾಯಿ, ಬೀನ್ಸ್, ಕ್ಯಾರೆಟ್, ಆಲೂಗಡ್ಡೆ ಮತ್ತು ಈರುಳ್ಳಿ ಹಾಕಿದ್ದೀನಿ. ನಿಮಗೆ ಇಷ್ಟವಾದರೆ ಕಾಲಿಫ್ಲವರ್ ಕೂಡ ಸೇರಿಸ್ಬೋದು. ಗ್ಯಾಸ್ ಮೀಡಿಯಂ ಫ್ಲೇಮ್ ನಲ್ಲಿ ಇಟ್ಕೊಂಡು ಮೊದಲಿಗೆ ಕ್ಯಾರೆಟ್ ಮತ್ತೆ ಈರುಳ್ಳಿಯನ್ನ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಅವೆಲ್ಲ ಸ್ವಲ್ಪ ಫ್ರೈ ಆದ ನಂತರ ಇವಾಗ ಬಾಕಿ ತರಕಾರಿಗಳನ್ನ ಸೇರಿಸ್ತಾ ಇದ್ದೀನಿ. ಇವಾಗ ಇದಕ್ಕೆ 1 ಟೀ ಸ್ಪೂನ್ ಆಗುವಷ್ಟು ಅಚ್ಕಾರದ ಪುಡಿ, ಅರಿಶಿನ ಪುಡಿ, ರುಬ್ಕೊಂಡಿರುವಂತ ಮಸಾಲೆ ಪೌಡರ್ ಎಲ್ಲ ಸೇರಿಸಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಇವಾಗ ಇದಕ್ಕೆ ಹಸಿ ಬಟಾಣಿ ಮತ್ತೆ ನೆನ್ಸ್ಕೊಂಡಿರುವಂತ ಅಕ್ಕಿ ಮತ್ತೆ ಬೇಳೆ, ಉಪ್ಪು ಎಲ್ಲ ಹಾಕಿ ಒಂದ್ಸಲ ತೊಳ್ಸೋಣ. ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಸೇರಿಸ್ತಾ ಇದ್ದೀನಿ. ಹೆಚ್ಕೊಂಡಿರುವಂಥ ಆಲೂಗಡ್ಡೆನ ಎಲ್ಲ ತರಕಾರಿ ಜೊತೆನೂ ಮಿಕ್ಸ್ ಮಾಡಿದ್ರೆ ಚೆನ್ನಾಗಿರುತ್ತೆ. ನನಗೆ ಮರ್ತೋಗಿತ್ತು, ಸೊ ಇವಾಗ ಸೇರಿಸ್ತಾ ಇದ್ದೀನಿ. ಇವಾಗ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡಿ ಕುಕ್ಕರ್ ಮುಚ್ಚಳ ಮುಚ್ಚಿ 2ರಿಂದ 3 ಸೀಟಿಯನ್ನು ಹಾಕಿಸ್ತಾ ಇದ್ದೀನಿ. ಕನ್ಸಿಸ್ಟೆನ್ಸಿಗೋಸ್ಕರ ಅಡ್ಜಸ್ಟ್ ಮಾಡ್ಕೊಳ್ಳೋಕೆ ನೀರು ಸೇರಿಸಿದ್ದೀನಿ. ಆಮೇಲೆ ನಮಗೆ ಗಟ್ಟಿ ಆಯಿತು ಅಂದರೆ ಸ್ವಲ್ಪ ಮತ್ತೆ ಬಿಸಿನೀರು ಸೇರಿಸಿದ್ರೆ ಬರುತ್ತೆ. ಇವಾಗ ಕುಕ್ಕರ್ ಮುಚ್ಚಳ ತೆಗೆಯುವಂಥ ಸಮಯ ತೆಗಿತಾ ಇದ್ದಂಗೆ ಘಮ್ ಅಂತಿದೆ ಗೊತ್ತಾ. ಕನ್ಸಿಸ್ಟೆನ್ಸಿ ನೋಡ್ಕೊಳ್ತಾ ಇದ್ದೀನಿ. ಸ್ವಲ್ಪ ಗಟ್ಟಿನೇ ಆಗಿದೆ. ಇನ್ನೊಂದು ಚೂರು ನೀರು ಬೇಕು ಇದಕ್ಕೆ. ನಾನು ಅದಕ್ಕೆ ಸ್ವಲ್ಪ ಬಿಸಿನೀರು ಮಾಡಿ ಸೇರಿಸ್ತಾ ಇದ್ದೀನಿ. ನೋಡಿ, ನೀರು ಹಾಕಿದ್ಮೇಲೆ ಇವಾಗ ಅದ್ಭುತವಾದ ಕನ್ಸಿಸ್ಟೆನ್ಸಿ ಆಗಿದೆ. ರುಚಿಯಾದ ಕ್ವಿಕ್ ಆಗಿ ತುಂಬಾ ಸುಲಭವಾಗಿ ಮಾಡುವಂಥ ಇನ್ಸ್ಟೆಂಟ್ 1 ಪಾಟ್ ಬಿಸಿಬೇಳೆಬಾತ್ ಇವಾಗ ರೆಡಿಯಾಗಿದೆ. ನಾನಿವಾಗ ಸರ್ವಿಂಗ್ ಬೌಲಲ್ಲಿ ಇದನ್ನು ಹಾಕ್ತಾ ಇದ್ದೀನಿ. ಸ್ನೇಹಿತರೆ, ಖಂಡಿತ ಈ ರೆಸಿಪಿಯನ್ನು ಮನೆಯಲ್ಲಿ ಟ್ರೈ ಮಾಡಿ ಹೇಗಾಗಿದೆ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೇನೆ. ಅಲ್ಲಿವರೆಗೂ ಯು ಆಲ್ ಟೇಕ್ ಕೇರ್. ನಮಸ್ಕಾರ.